ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲಿನ ದಾಳಿ ಖಂಡಿಸಿ ಭಟ್ಕಳದಲ್ಲಿ ಡಿಸೆಂಬರ್ 13ರಂದು ಸ್ವಯಂ ಪ್ರೇರಣೆಯಿಂದ ಹಿಂದೂಗಳ ಅಂಗಡಿ ಮುಂಗಟ್ಟು ವ್ಯಾಪಾರ ವಹಿವಾಟು ಬಂದ್ ಮಾಡಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವಂತೆ ಭಟ್ಕಳದ ಹಿಂದೂ ಪರಿಷತ್ ಮತ್ತು ಹಿಂದೂ ಜಾಗರಣಾ ವೇದಿಕೆ ಕರೆ ಕೊಟ್ಟಿದೆ. ಬಾಂಗ್ಲಾದೇಶದಲ್ಲಿ ಇಸ್ಲಾಮಿಕ್ ಮೂಲಭೂತವಾದಿಗಳಿಂದ ನಿರಂತರವಾಗಿ ನಡೆಯುತ್ತಿರುವ ಹಿಂದೂಗಳ ಹಾಗೂ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರ, ವ್ಯಾಪಾರ ವಹಿವಾಟು ಕೇಂದ್ರಗಳ ಮೇಲಿನ ದಾಳಿ, ಲೂಟಿ, ಹತ್ಯೆ, ಹಲ್ಲೆ ಹಾಗೂ ಹಿಂದೂ ಮಹಿಳೆಯರ ಮೇಲಿನ ಅಮಾನವೀಯ ದೌರ್ಜನ್ಯ ಖಂಡಿಸಿ ಡಿಸೆಂಬರ್ 13ರಂದು ಶುಕ್ರವಾರ ಸಂಜೆ 4 ಗಂಟೆಗೆ ಇಲ್ಲಿನ ವಿಶ್ವ ಹಿಂದೂ ಪರಿಷತ್ ಮತ್ತು ಹಿಂದೂ ಜಾಗರಣಾ ವೇದಿಕೆ ಭಟ್ಕಳ ಘಟಕ ಹಾಗೂ ಭಟ್ಕಳ ಸಮಸ್ತ ಹಿಂದೂ ಸಮಾಜದ ಸಹಭಾಗಿತ್ವದಲ್ಲಿ ಹಾಗೂ ಸಭಾ ಕಾರ್ಯಕ್ರಮವೂ ನಡೆಯಲಿದೆ ಎಂದು ವಿಶ್ವ ಹಿಂದೂ ಪರಿಷತ್ ಭಟ್ಕಳ ಅಧ್ಯಕ್ಷ ಹಾಗೂ ಕಾರ್ಯಕ್ರಮದ ಸಂಚಾಲಕ ರಾಮಕೃಷ್ಣ ನಾಯ್ಕ್ ಹೇಳಿದರು. ನಮ್ಮ ನೆರೆಯ ಬಾಂಗ್ಲಾದಲ್ಲಿ ನಾವೇ ನಿರ್ಮಿಸಿಕೊಟ್ಟಂಥ ಬಾಂಗ್ಲಾದೇಶದಲ್ಲಿ ಇವತ್ತು ಅಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ಕಳೆದ 4-5 ತಿಂಗಳುಗಳಿಂದ ನಿರಂತರವಾಗಿ ದಾಳಿ ನಡೀತಾ ಇದೆ. ಅಲ್ಲಿ ಮಾತೆಯರ ಮೇಲೆ ಅತ್ಯಾಚಾರ, ಅಲ್ಲಿ ದೇಗುಲಗಳನ್ನು ಧ್ವಂಸ ಮಾಡುವಂಥದ್ದು, ಹಿಂದೂಗಳನ್ನು ಕಂಡಲ್ಲಿ ಹತ್ಯೆ ಮಾಡ್ತಾ ಇದ್ದಾರೆ. ಹಾಗೆ ಚಿನ್ಮಯ ಕೃಷ್ಣ ದಾಸ್ ಅನ್ನುವಂಥ ಇಸ್ಕಾನ್ ಸಂಸ್ಥೆಯ ಮುಖ್ಯಸ್ಥ, ಅವರು ಸನ್ಯಾಸಿ, ಒಂದು ಪ್ರತಿಭಟನಾ ಮೆರವಣಿಗೆ ಮಾಡಿದ್ರು ಅನ್ನೋ ಉದ್ದೇಶದಿಂದ, ಅಲ್ಲಿ ಕೇಸರಿ ಧ್ವಜ ಇಟ್ಕೊಂಡು ಮೆರವಣಿಗೆ ಮಾಡಿದ್ರು ಅನ್ನುವಂಥ ಉದ್ದೇಶದಿಂದ ಅಕ್ರಮವಾಗಿ ಅವರನ್ನ ಬಂಧಿಸಿದ್ದಾರೆ. ಅವರಿಗೆ ನಮ್ಮ ಬೆಂಬಲ ಸೂಚಿಸುವ ಸಲುವಾಗಿ ಹಾಗೂ ಈ ವಿಷಯವನ್ನ, ಅಲ್ಲಿ ನಡೀತಿರುವಂಥ ಕ್ರೌರ್ಯವನ್ನ ಖಂಡಿಸಬೇಕು ಅನ್ನುವಂಥ ದೃಷ್ಟಿಯಿಂದ ವಿಶ್ವ ಹಿಂದೂ ಪರಿಷತ್ ಹಾಗೂ ಹಿಂದೂ ಜಾಗರಣ ವೇದಿಕೆ ಸಮಸ್ತ ಹಿಂದೂ ಸಮಾಜದ ಎಲ್ಲರ ಸಹಭಾಗಿತ್ವದಲ್ಲಿ ಇದೇ ಬರುವ 13/12/2024 ಶುಕ್ರವಾರ ಹೂವಿನಪೇಟೆ ಹಳೆ ಬಸ್ ನಿಲ್ದಾಣ, ಅಲ್ಲಿಂದ ಭಟ್ಕಳದ ಮುಖ್ಯ ವೃತ್ತ, ಅಲ್ಲಿಂದ ವಾಪಸ್ ಬಂದು ಆಟೋ ಚಾಲಕ ಮಾಲಕ ಸಂಘದ ಗಣೇಶೋತ್ಸವ ಮೈದಾನ ಇದೆ, ಅದರಲ್ಲಿ ಸಭಾ ಕಾರ್ಯಕ್ರಮ ನಡೀತದೆ. ಪಟ್ಟಣದ ದಂಡಿನ ದುರ್ಗಾ ದೇವಸ್ಥಾನದಲ್ಲಿ ಆಯೋಜಿಸಿದ್ದ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಸಂಚಾಲಕ ರಾಮಕೃಷ್ಣ ನಾಯ್ಕ್, ಭಾರತದ ನೆರೆಯ ದೇಶ ಮತ್ತು ನಾವೇ ನಿರ್ಮಿಸಿಕೊಟ್ಟಂತಹ ಬಾಂಗ್ಲಾದೇಶದಲ್ಲಿ ಅಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ 4 ತಿಂಗಳಿನಿಂದ ನಿರಂತರ ದಾಳಿ, ಹಲ್ಲೆಗಳು ನಡೆಯುತ್ತಿವೆ. ಅಲ್ಲಿನ ಮಹಿಳೆಯರು, ಯುವತಿಯರ ಮೇಲೆ ಅತ್ಯಾಚಾರ, ಅಲ್ಲಿನ ಹಿಂದೂ ದೇವಾಲಯದ ಮೇಲೆ ದಾಳಿ ಮತ್ತು ಧ್ವಂಸಗಳಂತಹ ಕೃತ್ಯದಲ್ಲಿ ಅಲ್ಲಿನ ಮುಸ್ಲಿಂ ಸಮುದಾಯ ನಡೆಸುತ್ತಿದೆ. ಈ ಎಲ್ಲ ವಿಷಯಗಳನ್ನು ಖಂಡಿಸಿ ಅಲ್ಲಿನ ಹಿಂದೂಗಳ ಪರವಾಗಿ ನಿಲ್ಲುವ ಹಿನ್ನೆಲೆಯಲ್ಲಿ ಡಿಸೆಂಬರ್ 13 ಶುಕ್ರವಾರದಂದು ಸಂಜೆ 4 ಗಂಟೆಗೆ ಇಲ್ಲಿನ ವಿಶ್ವ ಹಿಂದೂ ಪರಿಷತ್ ಮತ್ತು ಹಿಂದೂ ಜಾಗರಣಾ ವೇದಿಕೆ ಭಟ್ಕಳ ಘಟಕ ಹಾಗೂ ಭಟ್ಕಳ ಸಮಸ್ತ ಹಿಂದೂ ಸಮಾಜದ ಸಹಭಾಗಿತ್ವದಲ್ಲಿ ಹಾಗೂ ಸಭಾ ಕಾರ್ಯಕ್ರಮವೂ ನಡೆಯಲಿದ್ದು, ಸ್ವಪ್ರೇರಣೆಯಿಂದ ಹಿಂದೂಗಳ ವ್ಯಾಪಾರ ವಹಿವಾಟು ಬಂದ್ ಮಾಡಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವಂತೆ ಕರೆ ಕೊಟ್ಟಿದ್ದಾರೆ. ಆ ಸಭಾ ಕಾರ್ಯಕ್ರಮದಲ್ಲಿ ವಜ್ರದೇಹಿ ಸಂಸ್ಥಾನದ ಶ್ರೀ 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 ರಾಜಶೇಖರಾನಂದ ಸ್ವಾಮೀಜಿಯವರು ಉಪಸ್ಥಿತರಿರ್ತಾರೆ. ಅವರ ದಿವ್ಯ ಉಪಸ್ಥಿತಿ ಇರ್ತದೆ, ಅವ್ರದ್ದೇ ಪ್ರವಚನ ಇರ್ತದೆ. ಹಾಗೆ ಇನ್ನೋರ್ವರು ಮುಖ್ಯ ವಕ್ತಾರರು ಇರ್ತಾರೆ, ದಕ್ಷಿಣ ಪ್ರಾಂತ್ಯದವರು ಒಬ್ಬರು ವಕ್ತಾರರು ಇರ್ತಾರೆ, ಅಧ್ಯಕ್ಷರು ಗೋವಿಂದ್ ಕಾರ್ವಿ ಇವರ ಅಧ್ಯಕ್ಷರು ಇರ್ತಾರೆ. ಮತ್ತೆ ಏನಾದರೂ ಕೇಳುವುದಿಲ್ಲ. ಅಲ್ಲಿನ ಶ್ರೀ ಚನ್ನಪಟ್ಟಣ ಹನುಮಂತ ದೇವಸ್ಥಾನದ ವಿನಾಯಕ ರಂಗ ಮಂಟಪದಲ್ಲಿ ಹೂವಿನಪೇಟೆ ರಸ್ತೆ, ಮುಖ್ಯಪೇಟೆ ರಸ್ತೆಯಿಂದ ಮಾರಿಗುಡಿ ದೇವಸ್ಥಾನದ ಮಾರ್ಗವಾಗಿ ಭಟ್ಕಳ ಮುಖ್ಯ ಸರ್ಕಲ್ ತನಕ ಬಂದು ಅಲ್ಲಿಂದ ಹಳೆ ಬಸ್ ನಿಲ್ದಾಣದ ರಿಕ್ಷಾ ಚಾಲಕ ಮಾಲಕರ ಗಣೇಶೋತ್ಸವ ವೇದಿಕೆಯ ತನಕ ಶಾಂತಿಯುತ ಬೃಹತ್ ಮೆರವಣಿಗೆ ನಡೆಯಲಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಬೇಕಂತ ಈ ಮೂಲಕ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಇದು ಪಕ್ಷಾತೀತವಾಗಿ ನಡೆಯುವಂತ ಕಾರ್ಯಕ್ರಮ. ಸಮಸ್ತ ಹಿಂದೂ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಂತ ಈ ಮೂಲಕ, ಮಾಧ್ಯಮದ ಮೂಲಕ ಎಲ್ಲರಲ್ಲಿಯೂ ವಿನಮ್ರ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಈ ವೇಳೆ ಹಿಂದೂ ಜಾಗರಣಾ ವೇದಿಕೆಯ ಸಂಯೋಜಕ ಮತ್ತು ಕಾರ್ಯಕ್ರಮದ ಸಹ ಸಂಚಾಲಕ ಜಯಂತ್ ನಾಯ್ಕ್ ಬಣಂದೂರು, ವಿಶ್ವ ಹಿಂದೂ ಪರಿಷತ್ ಉಪಾಧ್ಯಕ್ಷರಾದ ಗೋವಿಂದ ಖಾರ್ವಿ ಮತ್ತು ಭಾಸ್ಕರ್ ಆಚಾರ್ಯ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖ ಶಿವಾನಂದ ದೇವಾಡಿಗ, ಬಜರಂಗ ದಳದ ಸಂಯೋಜಕ ದೀಪಕ್ ನಾಯ್ಕ್, ವಿಶ್ವ ಹಿಂದೂ ಪರಿಷತ್ ಸದಸ್ಯ ಮೋಹನ್ ಶಿರಾಲಿಕರ್, ರಾಮನಾಥ ಬಳಗಾರ ಹಾಗೂ ಇತರರು ಉಪಸ್ಥಿತರಿದ್ದರು. ಉದಯ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.